ನಮಸ್ಕಾರ. ನಮಗೆ ಆ್ಯಕ್ಚುಲಿ ಆರೋಗ್ಯ ಸರಿ ಇಲ್ಲ, ಜ್ವರ, ನನಗೆ ಸಿಕ್ಕಾಪಟ್ಟೆ ಜ್ವರ. ಅವನು ಹಿಂಸೆ ಕೊಟ್ಟ ಅಂತ ಬಂದು ಬೇರೆ ಯಾರಿದ್ರು ಬರ್ತಿಲ್ಲ, ನನಗೆ ಭಾಳ ಕಷ್ಟ. ಹಿಂಸೆ ಕೊಟ್ಟು ಬಂದೆ, ಭಾಳ ಹಿಮಾಲಯ ಎಲ್ಲ ಸುತ್ತಕೊಂಡು ಸ್ವಲ್ಪ ಎಲ್ಲ ಇನ್ಫೆಕ್ಷನ್ ಆಯಿತು. ಕೋಮಲ್ ಅವರು ಈ ಚಿತ್ರದಲ್ಲಿ ಒಂದು ವಕೀಲನ ಪಾತ್ರ ಮಾಡ್ತಿದ್ದಾರೆ, ಆದರೆ ನಿಜ ಜೀವನದಲ್ಲೂ ವಕೀಲನೇ. ಅವತ್ತೊಂದು ಸ್ವಲ್ಪ ತಾಳ್ಮೆ ಅವನು ವಹಿಸಿದ್ದಿದ್ರೆ, ಸಿನಿಮಾ ಕಡೆ ಬರದೆ ಹೋಗಿದ್ದಿದ್ದಾರೆ, ಇವತ್ತು ಅವನು ಭಾಳ ದೊಡ್ಡ ಜಡ್ಜ್ ಸ್ಥಾನದಲ್ಲಿ ಇರ್ತಾ ಇದ್ದ. ಅವನ ಸ್ನೇಹಿತರು ಅನೇಕರು ಇವತ್ತು ಜಡ್ಜ್ಗಳಾಗಿದ್ದಾರೆ. ಅವನು ಬಿಕಾಸ್ ಆಫ್ ಆರ್ಟ್ ಈ ಮಿಸ್ ದಿ ಟ್ರೈನ್. ಅದು ಸುಮಾರು ಸರಿ ನಾನು ನಮ್ಮ ತಾಯಿಯವ್ರನ್ನ ಬೈಕೋತೀನಿ, ಎಂಥ ಕೆಲಸ ಮಾಡ್ಬಿಟ್ಲು ನಮ್ಮಮ್ಮ, ನಾವೆಲ್ಲೋ ಹೊಟ್ಟೆ ಪಾಡೆ ನಾವೆಲ್ಲೋ ಬಂದ್ವಿ, ಅವನು ಕೂಡ ಬಣ್ಣ ಹಚ್ಚಿಸ್ಬಿಡ್ಲಲ್ಲ ಅಂತ ಸಿಟ್ಟತ್ತಿತ್ತು ನನಗೆ. ಇವತ್ತು ಪಾತ್ರದಲ್ಲಿ ಆತ ತಿರ್ಗಿ ವಾಪಸ್ ಲಾಯರ್ ಪತ್ರ ಮಾಡ್ತಿದ್ದಾನೆ. ನನ್ನ ಹೃದಯದಿಂದ ಅವನಿಗೆ ಶುಭ ಹಾರೈಸ್ತೀನಿ. ನಾಟ್ ಓನ್ಲಿ ಕೋಮಲ್, ಇಡೀ ಕನ್ನಡ ಚಿತ್ರರಂಗ ಚೆನ್ನಾಗಿರಬೇಕು. ಇದರ ಇತಿಹಾಸ 75-80 ವರ್ಷದ ಇತಿಹಾಸ. ಈ ಸಿನಿಮಾ ರಂಗ ಉಳಿಬೇಕು, ದೊಡ್ಡ ಮಟ್ಟದಲ್ಲಿ ಹೋಗಬೇಕು. ನಾವೆಲ್ಲ ಅವಕಾಶ ಸಿಕ್ಕಿತ್ತು, ನಾವೆಲ್ಲ ಸುಮಾರು 45 ವರ್ಷಗಳ ಕಾಲ ಸಿನಿಮಾನಲ್ಲಿ ಎಲ್ಲ ನೋಡಿದ್ವಿ. ಇನ್ನು ಎವ್ರಿಥಿಂಗ್ ಎಲ್ಲ ಸಿಕ್ತು ನನಗೆ. ಮುಂದಿನ ಪೀಳಿಗೆಗೆ ಅದು ಆ ಥರ ಸಿಗಬೇಕು, ನಮ್ಮ ಆಸೆ ಅದು. ತಾತ್ಸಾರ ಮನೋಭಾವ ಇಟ್ಕೊಂಡು 200 ಕೋಟಿ 300 ಕೋಟಿ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ, ಮಿಕ್ಕಿದೆಲ್ಲ ಸಿನಿಮಾ ಅಲ್ಲ ಅನ್ನೋ ಸ್ಥಿತಿ ಏನು ಬಂದಿದೆ ಮೈಂಡಿಗೆ, ತೆಗೆದುಹಾಕ್ಬೇಕು. ಅದನ್ನು ಉತ್ತಮವಾದ ಅಂಶ ಅದು ಏನೇ ಇದ್ರೂ ಕೂಡ ಸಪೋರ್ಟ್ ಮಾಡಬೇಕು. ಯಾವಾಗ ನಾವು ನಮ್ಮವ್ರನ್ನ ನಾವು ಸಪೋರ್ಟ್ ಮಾಡ್ತೀವಿ ಆವಾಗ ನಮ್ಮತನ ಉಳಿಯುತ್ತೆ, ನಮ್ಮ ಕನ್ನಡ ಉಳಿಯುತ್ತೆ. ನಾವು ಅದು ಬಿಟ್ಟು ಇಲ್ಲ ಅವರು ಆ ಪಿಕ್ಚರು ಈ ಪಿಕ್ಚರು 200 ಕೋಟಿ 1000 ಕೋಟಿ ಅಂತ ಯೋಚನೆ ಮಾಡಿದಾಗ ಕಷ್ಟವಾಗ್ತದೆ. ಹಂಗಾಗಿ ಎಲ್ಲ ಕನ್ನಡದ ಪ್ರೇಮಿಗಳು ಮಾಧ್ಯಮದ ಮುಖಾಂತರ ನನ್ನ ಪ್ರಾರ್ಥನೆ, ನೀವೆಲ್ಲರೂ ಭುಜವಾಗಿ ನಿಂತು ಕನ್ನಡ ಚಿತ್ರರಂಗವನ್ನು ಉಳಿಸ್ಕೋಬೇಕು. ಬರೀ ಚಿತ್ರರಂಗ ಅಲ್ಲ, ಎಲ್ಲ ಮಾಧ್ಯಮವನ್ನು ಉಳಿಸ್ಕೋಬೇಕು. ಇವತ್ತು ಪತ್ರಿಕೆನ ಉಳಿಸ್ಕೋಬೇಕು, ಸಾಹಿತ್ಯನ ಉಳಿಸ್ಕೋಬೇಕು, ಕನ್ನಡತನ ಉಳಿಸ್ಕೋಬೇಕು. ಹೆಮ್ಮೆಯಿಂದ ಕಾಲೇಜ್ ಎತ್ತಿ ನಾವು ಕನ್ನಡ ಅಂತ ಹೇಳಬೇಕು, ನಾಚಿಕೆ ಪಡಬಾರ್ದು. ಇಷ್ಟೆಲ್ಲ ಇದ್ದಾವೆ. ಇದೆಲ್ಲ ಅಳೆದುಳಿದು ಸ್ವಲ್ಪ ಜನ ಇದ್ದಾರೆ. ಆಮೇಲೆ ಎಲ್ಲರೂ ವಲಸೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಕನ್ನಡ ಉಳಿಸೋದು ಇವನ್ನ. ಅದರಿಂದ ನೀವೆಲ್ಲ ಚಪ್ಪಾಳೆ ಹೊಡೆದು ಎಲ್ಲ ಕನ್ನಡ ಪಿಕ್ಚರ್ಗೂ ಸಪೋರ್ಟ್ ಮಾಡಿ ಒಳ್ಳೆ. ಮತ್ತು ನನ್ನ ಕಿವಿ ಮಾತು ಇಂಡಸ್ಟ್ರಿಗೆ ಏನು ಅಂದರೆ, ಸ್ವಲ್ಪ ಕಾಲ ಬದಲಾಗಿದೆ, ಹಾಗಾಗಿ ಕತೆ ಮೇಲೆ ತುಂಬ ಗಮನ ಹರಿಸಿ ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಸ್ವಭಾವನ ನಾವು ಡೆವಲಪ್ ಮಾಡ್ಕೋಬೇಕು. ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ಕೂತು ಚರ್ಚೆ ಮಾಡಿ 6 ತಿಂಗಳು ಕತೆ ಮಾಡಬೇಕು, 1 ತಿಂಗಳು ಶೂಟಿಂಗ್ ಮಾಡಬೇಕು. ಇದು ನಮ್ಮ ಸಿಸ್ಟಮ್. 6 ತಿಂಗಳು ಮಾಡಬೇಕು ಕತೆನ, 1 ತಿಂಗಳು ಶೂಟಿಂಗ್ ಮುಗಿಸ್ಬೇಕು. ಅದು ಸಕ್ಸಸ್ಸು. ಆ ಥರ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಪರಿಚಯ ಆಗಲಿಲ್ಲ ನನಗೆ. ಚಿತ್ರದುರ್ಗ ಸಿದ್ದು ಅವ್ರಿಗೆ ಒಳ್ಳೇದಾಗಲಿ. ಪಾಪ ಅವರು ಒಳ್ಳೆ ಪ್ರಯತ್ನ ಮಾಡ್ತಾರೆ ಯಂಗ್ಸ್ಟರು. ನಾವು ಮುಂಚೆ ಎಲ್ಲ ಪರಿಸ್ಥಿತಿ ಬಂದು ಕೂತ್ಕೊಂಡ್ರೆ ನಮ್ಮೆಲ್ಲ ತಲೆಗಳಿರಲ್ಲ, ಯಾರು ಕಾಣಿಸ್ತಾ ಇಲ್ಲ, ನೋವಾಗ್ತದೆ. ಇದಾರೆಲ್ಲ ತಾವು ಹೇಗಿದ್ದೀರಿ? ಭಾಳ ಸಂತೋಷ. ಒಳ್ಳೆಯದಾಗಲಿ, ಶುಭವಸ್ತು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.